ಬಾರ್ಡರ್ ಏರಿಯಾಗಳಲ್ಲಿ ಜನರ ಮುಖ್ಯ ಕಸುಬು ಅದು ಮೇಕೆಗಳನ್ನು ಸಾಕೋದು, ದನ ಸಾಕೋದು, ಕುರಿ ಸಾಕೋದು. ಇವತ್ತು 18ನೇ ತಾರೀಕು, ಇವತ್ತು ಕದನ ವಿರಾಮ ಇವತ್ತಿನವರೆಗೂ ಕೂಡ ವಿಸ್ತರಣೆ ಆಗಿದೆ. ಇವತ್ತು ಏನಾದರೂ ಗಡಿಯಲ್ಲಿ ಮತ್ತೆ ಶೆಲ್ಲಿಂಗ್ ಏನಾದರೂ ಶುರುವಾಗಬಹುದಾ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಗಡಿ ಭಾಗದ ಜನ ಇದ್ದಾರಲ್ಲ, ಆ ಗಡಿ ಭಾಗದ ಜನ ತಮ್ಮ ಮೇಕೆ ಕುರಿಗಳನ್ನು ಎಂದಿನಂತೆ ಅವರು ಬೆಟ್ಟಗಳಿಗೆ, ಗುಡ್ಡಗಳಿಗೆ ಅಥವಾ ಗಡಿ ಭಾಗದ ಪರ್ವತಗಳಿಗೆ ಕರೆದುಕೊಂಡು ಹೋಗೋರು. ಆದರೆ ಇವತ್ತು ಬಯಲಲ್ಲೇ ತಮ್ಮ ಕುರಿಗಳನ್ನು ಅವರು ಮೇಯಿಸ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಸೇನೆ ಬಹಳ ಸೂಕ್ಷ್ಮವಾಗಿ ಹೇಳಿದೆ. ಕದನ ವಿರಾಮ ವಿಸ್ತರಣೆ ಆಗಿರೋದು ಇವತ್ತಿನವರೆಗೂ ಕೂಡ. ಹಾಗಾಗಿ ಗಡಿ ಭಾಗದಲ್ಲಿ ಮತ್ತೆ ಶೆಲ್ಲಿಂಗ್ ಏನಾದರೂ ಶುರುವಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲೆಲ್ಲವೂ ಕೂಡ ಕುರಿಗಳನ್ನು ಬಯಲುಗಳಲ್ಲೇ, ಅಂದರೆ ಗಡಿ ಭಾಗದ ಈ ಗದ್ದೆಗಳಲ್ಲೇ ಈಗ ಕುರಿಗಳನ್ನು ಮೇಯಿಸುವ ಮೂಲಕ ಯಾರೂ ಕೂಡ ಕಾಡುಗಳಿಗೆ, ಈ ಜಂಗಲ್ ಏರಿಯಾಗಳಿಗೆ ಹೋಗಿಲ್ಲ ಇವತ್ತಿನ ಮಟ್ಟಿಗೆ. ಯಾಕಂತ ಹೇಳಿದರೆ ಇವತ್ತು ಏನು ಬೇಕಾದರೂ ಆಗ್ಬೋದು. ಏನಾದರೂ ಫ್ರೀ ಫೈರಿಂಗ್ ಉಲ್ಲಂಘನೆಯಾಗಿ ಅಥವಾ ಕದನ ವಿರಾಮ ಉಲ್ಲಂಘನೆಯಾಗಿ ಏನಾದರೂ ಗುಂಡಿನ ದಾಳಿಗಳೇನಾದರೂ ನಡೀತು ಅನ್ನೋದಾದರೆ ಕಾಡಿನ ಕಡೆಗೆ ಹೋದಂಥ ಜನರಿಗೂ ಕೂಡ ಅಪಾಯ ಎದುರಾಗುವಂಥ ಸಾಧ್ಯತೆ ಇರೋದರಿಂದಾಗಿ ಈ ಭಾಗದ ಜನ ಇವತ್ತು ತಮ್ಮ ಕುರಿಗಳನ್ನು ಈ ಬಯಲು ಗದ್ದೆಗಳಲ್ಲೇ ಮೇಯಿಸುವ ಮೂಲಕ ಯಾವುದೇ ಅಪಾಯಕ್ಕೆ ಸಿಲುಕದ ರೀತಿಯಲ್ಲಿ ಇಲ್ಲಿನ ಜನ ಈಗ ಇಲ್ಲಿ ಕುರಿಗಳನ್ನು ಮೇಯಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಿರಂತರವಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಗಡಿ ಭಾಗಗಳಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾನೇ ಇದೆ. ಹಾಗಾಗಿ ಇವತ್ತು ಅದು ವಿಸ್ತರಣೆ ಆಗಿರೋದ್ರಿಂದಾಗಿ, ಅಂದರೆ ಇವತ್ತಿನವರೆಗೂ ಕೂಡ ಕದನ ವಿರಾಮ ಇವತ್ತಿನವರೆಗೂ ಕೂಡ ಮುಗಿಯೋದ್ರಿಂದಾಗಿ ಕದನ ವಿರಾಮ ಮುಗಿಯೋದ್ರಿಂದಾಗಿ ಮತ್ತೆ ಏನಾದರೂ ದಾಳಿಗಳಾಗುವಂಥ ಸಂಭಾವ್ಯ ದಾಳಿಗಳ ಬಗ್ಗೆ ಆತಂಕವೂ ಕೂಡ ಇಲ್ಲಿನ ಜನರಿಗಿದೆ. ಆ ಕಾರಣದಿಂದ ಜನ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಗಡಿ ಭಾಗದ ಜನ ಅಂತೂ ಡಿಸ್ಟರ್ಬ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಕುರಿಗಳನ್ನು ಈಗ ಗದ್ದೆಗಳಲ್ಲೇ ತಮ್ಮ ಗದ್ದೆಗಳಲ್ಲಿ ಇಲ್ಲಿ ಮೇವು ಜಾಸ್ತಿ ಸಿಗೋದಿಲ್ಲ. ಕಾಡಿಗೆ ಹೋದರೆ ಅವುಗಳಿಗೆ ಸೊಪ್ಪು ಸಿಗುತ್ತೆ, ಸದೆ ಸಿಗುತ್ತೆ, ಅಥವಾ ಅವುಗಳಿಗೆ ಹೊಟ್ಟೆ ತುಂಬ ಹುಲ್ಲು ಎಲ್ಲವೂ ಕೂಡ ಸಿಗುತ್ತೆ ಆ ರೀತಿಯ ಪಹಾಡ್ಗಳಿಗೆ ಹೋದರೆ. ಆದರೆ ಪಹಾಡ್ಗಳಿಗೆ ಹೋಗೋದು ಇವತ್ತು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿನ ಕುರಿಗಾಹಿಗಳು ಇಲ್ಲೇ ತಮ್ಮ ಕುರಿಗಳನ್ನು ಮೇಯಿಸುವ ಮೂಲಕ ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಕುರಿಗಳು ಮತ್ತು ಅವರ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲೇ ಎಲ್ಲವೂ ಕೂಡ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ಪಾಕಿಸ್ತಾನ ಪದೇ ಪದೇ ಈ ರೀತಿ ಕಾಲು ಕೆರೆದುಕೊಂಡು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈಗಲೂ ಕೂಡ ಆ ಭಯ ಅಂತೂ ಇದೆ. ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಸೇನೆಯ ಸೂಚನೆಯ ಮೇರೆಗೆ ಈಗ ಯಾರೂ ಕೂಡ ತಮ್ಮ ಕುರಿಗಳನ್ನು ಅಥವಾ ಮೇಕೆಗಳನ್ನು ಕಾಡಿಗೆ ಕಳಿಸದೆ ಇಲ್ಲೇ ನಾಡಿನಲ್ಲೇ, ಅಂದರೆ ಕಾಡಿನ ಬಗ್ಗದಲ್ಲೇ ಇರುವಂಥ ಈ ಮೈದಾನಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಈಗ ಕುರಿಗಳನ್ನು ಮೇಯಿಸುವ ಮೂಲಕ ಸುರಕ್ಷತೆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಇಲ್ಲಿದ್ದಾರೆ. ಸದ್ಯಕ್ಕೆ ಕುರಿಗಾಯಿಗಳನ್ನೆಲ್ಲ ತಾವು ನೋಡ್ತಾ ಇದ್ದೀರಿ. ನೋಡಿ, ಎಲ್ಲೊಬ್ಬರು ನಿಂತ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಪ್ರತಿದಿನ ಹೋಗೋರು. ಆದರೆ ಇವತ್ತು ಇಲ್ಲೇ ಕುರಿಗಳನ್ನು ಮೇಯಿಸ್ತಾ ಅವರು ಕಾಲವನ್ನು ಕಳೀತಾ ಇರೋದು, ಅಂದರೆ ಇಲ್ಲೇ ಇದ್ದು ಎಲ್ಲವನ್ನು ಕೂಡ ಇಲ್ಲಿ ಮೇಯಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ಗಡಿ ಏರಿಯಾಗಳ ಸಂಪೂರ್ಣ ಚಿತ್ರಣವನ್ನು, ಈ ಹೊತ್ತಿನ ಚಿತ್ರಣವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ, ಕುಪ್ವಾರದಲ್ಲಿ. ನಮಸ್ಕಾರ. ಬಾರ್ಡರ್ ಏರಿಯಾಗಳಲ್ಲಿ ಜನರ ಮುಖ್ಯ ಕಸುಬು ಅದು ಮೇಕೆಗಳನ್ನು ಸಾಕೋದು, ದನ ಸಾಕೋದು, ಕುರಿ ಸಾಕೋದು. ಇವತ್ತು 18ನೇ ತಾರೀಕು, ಇವತ್ತು ಕದನ ವಿರಾಮ ಇವತ್ತಿನವರೆಗೂ ಕೂಡ ವಿಸ್ತರಣೆ ಆಗಿದೆ. ಇವತ್ತು ಏನಾದರೂ ಗಡಿಯಲ್ಲಿ ಮತ್ತೆ ಶೆಲ್ಲಿಂಗ್ ಏನಾದರೂ ಶುರುವಾಗಬಹುದಾ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಗಡಿ ಭಾಗದ ಜನ ಇದ್ದಾರಲ್ಲ, ಆ ಗಡಿ ಭಾಗದ ಜನ ತಮ್ಮ ಮೇಕೆ ಕುರಿಗಳನ್ನು ಎಂದಿನಂತೆ ಅವರು ಬೆಟ್ಟಗಳಿಗೆ, ಗುಡ್ಡಗಳಿಗೆ ಅಥವಾ ಗಡಿ ಭಾಗದ ಪರ್ವತಗಳಿಗೆ ಕರೆದುಕೊಂಡು ಹೋಗೋರು. ಆದರೆ ಇವತ್ತು ಬಯಲಲ್ಲೇ ತಮ್ಮ ಕುರಿಗಳನ್ನು ಅವರು ಮೇಯಿಸ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಸೇನೆ ಬಹಳ ಸೂಕ್ಷ್ಮವಾಗಿ ಹೇಳಿದೆ. ಕದನ ವಿರಾಮ ವಿಸ್ತರಣೆ ಆಗಿರೋದು ಇವತ್ತಿನವರೆಗೂ ಕೂಡ. ಹಾಗಾಗಿ ಗಡಿ ಭಾಗದಲ್ಲಿ ಮತ್ತೆ ಶೆಲ್ಲಿಂಗ್ ಏನಾದರೂ ಶುರುವಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲೆಲ್ಲವೂ ಕೂಡ ಕುರಿಗಳನ್ನು ಬಯಲುಗಳಲ್ಲೇ, ಅಂದರೆ ಗಡಿ ಭಾಗದ ಈ ಗದ್ದೆಗಳಲ್ಲೇ ಈಗ ಕುರಿಗಳನ್ನು ಮೇಯಿಸುವ ಮೂಲಕ ಯಾರೂ ಕೂಡ ಕಾಡುಗಳಿಗೆ, ಈ ಜಂಗಲ್ ಏರಿಯಾಗಳಿಗೆ ಹೋಗಿಲ್ಲ ಇವತ್ತಿನ ಮಟ್ಟಿಗೆ. ಯಾಕಂತ ಹೇಳಿದರೆ ಇವತ್ತು ಏನು ಬೇಕಾದರೂ ಆಗ್ಬೋದು. ಏನಾದರೂ ಫ್ರೀ ಫೈರಿಂಗ್ ಉಲ್ಲಂಘನೆಯಾಗಿ ಅಥವಾ ಕದನ ವಿರಾಮ ಉಲ್ಲಂಘನೆಯಾಗಿ ಏನಾದರೂ ಗುಂಡಿನ ದಾಳಿಗಳೇನಾದರೂ ನಡೀತು ಅನ್ನೋದಾದರೆ ಕಾಡಿನ ಕಡೆಗೆ ಹೋದಂಥ ಜನರಿಗೂ ಕೂಡ ಅಪಾಯ ಎದುರಾಗುವಂಥ ಸಾಧ್ಯತೆ ಇರೋದರಿಂದಾಗಿ ಈ ಭಾಗದ ಜನ ಇವತ್ತು ತಮ್ಮ ಕುರಿಗಳನ್ನು
ಅಂದರೆ ತಮ್ಮ ಕುರಿಗಳನ್ನು ಈ ಬಯಲು ಗದ್ದೆಗಳಲ್ಲೇ ಮೇಯಿಸುವ ಮೂಲಕ ಯಾವುದೇ ಅಪಾಯಕ್ಕೆ ಸಿಲುಕದ ರೀತಿಯಲ್ಲಿ ಇಲ್ಲಿನ ಜನ ಈಗ ಇಲ್ಲಿ ಕುರಿಗಳನ್ನು ಮೇಯಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಿರಂತರವಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಗಡಿ ಭಾಗಗಳಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾನೇ ಇದೆ. ಹಾಗಾಗಿ ಇವತ್ತು ಅದು ವಿಸ್ತರಣೆ ಆಗಿರೋದ್ರಿಂದಾಗಿ ಅಂದರೆ ಇವತ್ತಿನವರೆಗೂ ಕೂಡ ಕದನ ವಿರಾಮ ಇವತ್ತಿನವರೆಗೂ ಕೂಡ ಮುಗಿಯೋದ್ರಿಂದಾಗಿ ಕದನ ವಿರಾಮ ಮುಗಿಯೋದ್ರಿಂದಾಗಿ ಮತ್ತೆ ಏನಾದರೂ ದಾಳಿಗಳಾಗುವಂಥ ಸಂಭಾವ್ಯ ದಾಳಿಗಳ ಬಗ್ಗೆ ಆತಂಕವೂ ಕೂಡ ಇಲ್ಲಿನ ಜನರಿಗಿದೆ. ಆ ಕಾರಣದಿಂದ ಜನ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಗಡಿ ಭಾಗದ ಜನ ಅಂತೂ ಡಿಸ್ಟರ್ಬ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಕುರಿಗಳನ್ನು ಈಗ ಗದ್ದೆಗಳಲ್ಲೇ ತಮ್ಮ ಗದ್ದೆಗಳಲ್ಲಿ ಇಲ್ಲಿ ಮೇವು ಜಾಸ್ತಿ ಸಿಗೋದಿಲ್ಲ. ಕಾಡಿಗೆ ಹೋದರೆ ಅವುಗಳಿಗೆ ಸೊಪ್ಪು ಸಿಗುತ್ತೆ, ಸದೆ ಸಿಗುತ್ತೆ, ಅಥವಾ ಅವುಗಳಿಗೆ ಹೊಟ್ಟೆ ತುಂಬ ಹುಲ್ಲು ಎಲ್ಲವೂ ಕೂಡ ಸಿಗುತ್ತೆ ಆ ರೀತಿಯ ಪಹಾಡ್ಗಳಿಗೆ ಹೋದರೆ. ಆದರೆ ಪಹಾಡ್ಗಳಿಗೆ ಹೋಗೋದು ಇವತ್ತು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿನ ಕುರಿಗಾಹಿಗಳು ಇಲ್ಲೇ ತಮ್ಮ ಕುರಿಗಳನ್ನು ಮೇಯಿಸುವ ಮೂಲಕ ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಕುರಿಗಳು ಮತ್ತು ಅವರ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲೇ ಎಲ್ಲವೂ ಕೂಡ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ಪಾಕಿಸ್ತಾನ ಪದೇ ಪದೇ ಈ ರೀತಿ ಕಾಲು ಕೆರೆದುಕೊಂಡು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈಗಲೂ ಕೂಡ ಆ ಭಯ ಅಂತೂ ಇದೆ. ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಸೇನೆಯ ಸೂಚನೆಯ ಮೇರೆಗೆ ಈಗ ಯಾರೂ ಕೂಡ ತಮ್ಮ ಕುರಿಗಳನ್ನು ಅಥವಾ ಮೇಕೆಗಳನ್ನು ಕಾಡಿಗೆ ಕಳಿಸದೆ ಇಲ್ಲೇ ನಾಡಿನಲ್ಲೇ ಅಂದರೆ ಕಾಡಿನ ಬಗ್ಗದಲ್ಲೇ ಇರುವಂಥ ಈ ಮೈದಾನಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಈಗ ಕುರಿಗಳನ್ನು ಮೇಯಿಸುವ ಮೂಲಕ ಸುರಕ್ಷತೆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಇಲ್ಲಿದ್ದಾರೆ. ಸದ್ಯಕ್ಕೆ ಕುರಿಗಾಯಿಗಳನ್ನೆಲ್ಲ ತಾವು ನೋಡ್ತಾ ಇದ್ದೀರಿ ನೋಡಿ, ಎಲ್ಲೊಬ್ಬರು ನಿಂತ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಪ್ರತಿದಿನ ಹೋಗೋರು. ಆದರೆ ಇವತ್ತು ಇಲ್ಲೇ ಕುರಿಗಳನ್ನು ಮೇಯಿಸ್ತಾ ಅವರು ಕಾಲವನ್ನು ಕಳೀತಾ ಇರೋದು. ಅಂದರೆ ಇಲ್ಲೇ ಇದ್ದು ಎಲ್ಲವನ್ನು ಕೂಡ ಇಲ್ಲಿ ಮೇಯಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ಗಡಿ ಏರಿಯಾಗಳ ಸಂಪೂರ್ಣ ಚಿತ್ರಣವನ್ನು ಈ ಹೊತ್ತಿನ ಚಿತ್ರಣವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ, ಕುಪ್ವಾರದಲ್ಲಿ. ನಮಸ್ಕಾರ. ಬಾರ್ಡರ್ ಏರಿಯಾಗಳಲ್ಲಿ ಜನರ ಮುಖ್ಯ ಕಸುಬು ಅದು ಮೇಕೆಗಳನ್ನು ಸಾಕೋದು, ದನ ಸಾಕೋದು, ಕುರಿ ಸಾಕೋದು. ಇವತ್ತು 18ನೇ ತಾರೀಕು, ಇವತ್ತು ಕದನ ವಿರಾಮ ಇವತ್ತಿನವರೆಗೂ ಕೂಡ ವಿಸ್ತರಣೆ ಆಗಿದೆ. ಇವತ್ತು ಏನಾದರೂ ಗಡಿಯಲ್ಲಿ ಮತ್ತೆ ಶೆಲ್ಲಿಂಗ್ ಏನಾದರೂ ಶುರುವಾಗಬಹುದಾ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಗಡಿ ಭಾಗದ ಜನ ಇದ್ದಾರಲ್ಲ, ಆ ಗಡಿ ಭಾಗದ ಜನ ತಮ್ಮ ಮೇಕೆ ಕುರಿಗಳನ್ನು ಎಂದಿನಂತೆ ಅವರು ಬೆಟ್ಟಗಳಿಗೆ, ಗುಡ್ಡಗಳಿಗೆ ಅಥವಾ ಗಡಿ ಭಾಗದ ಪರ್ವತಗಳಿಗೆ ಕರೆದುಕೊಂಡು ಹೋಗೋರು. ಆದರೆ ಇವತ್ತು ಬಯಲಲ್ಲೇ ತಮ್ಮ ಕುರಿಗಳನ್ನು ಅವರು ಮೇಯಿಸ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡಿ. ಸೇನೆ ಬಹಳ ಸೂಕ್ಷ್ಮವಾಗಿ ಹೇಳಿದೆ, ಕದನ ವಿರಾಮ ವಿಸ್ತರಣೆ ಆಗಿರೋದು ಇವತ್ತಿನವರೆಗೂ ಕೂಡ. ಹಾಗಾಗಿ ಗಡಿ ಭಾಗದಲ್ಲಿ ಮತ್ತೆ ಶೆಲ್ಲಿಂಗ್ ಏನಾದರೂ ಶುರುವಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲೆಲ್ಲವೂ ಕೂಡ ಕುರಿಗಳನ್ನು ಬಯಲುಗಳಲ್ಲೇ ಅಂದರೆ ಗಡಿ ಭಾಗದ ಈ ಗದ್ದೆಗಳಲ್ಲೇ ಈಗ ಕುರಿಗಳನ್ನು ಮೇಯಿಸುವ ಮೂಲಕ ಯಾರೂ ಕೂಡ ಕಾಡುಗಳಿಗೆ, ಈ ಜಂಗಲ್ ಏರಿಯಾಗಳಿಗೆ ಹೋಗಿಲ್ಲ ಇವತ್ತಿನ ಮಟ್ಟಿಗೆ. ಯಾಕಂತ ಹೇಳಿದರೆ ಇವತ್ತು ಏನು ಬೇಕಾದರೂ ಆಗ್ಬೋದು. ಏನಾದರೂ ಫ್ರೀ ಫೈರಿಂಗ್ ಉಲ್ಲಂಘನೆಯಾಗಿ ಅಥವಾ ಕದನ ವಿರಾಮ ಉಲ್ಲಂಘನೆಯಾಗಿ ಏನಾದರೂ ಗುಂಡಿನ ದಾಳಿಗಳೇನಾದರೂ ನಡೀತು ಅನ್ನೋದಾದರೆ ಕಾಡಿನ ಕಡೆಗೆ ಹೋದಂಥ ಜನರಿಗೂ ಕೂಡ ಅಪಾಯ ಎದುರಾಗುವಂಥ ಸಾಧ್ಯತೆ ಇರೋದರಿಂದಾಗಿ ಈ ಭಾಗದ ಜನ ಇವತ್ತು ತಮ್ಮ ಕುರಿಗಳನ್ನು ಈ ಬಯಲು ಗದ್ದೆಗಳಲ್ಲೇ ಮೇಯಿಸುವ ಮೂಲಕ ಯಾವುದೇ ಅಪಾಯಕ್ಕೆ ಸಿಲುಕದ ರೀತಿಯಲ್ಲಿ ಇಲ್ಲಿನ ಜನ ಈಗ ಇಲ್ಲಿ ಕುರಿಗಳನ್ನು ಮೇಯಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಿರಂತರವಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಗಡಿ ಭಾಗಗಳಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾನೇ ಇದೆ. ಹಾಗಾಗಿ ಇವತ್ತು ಅದು ವಿಸ್ತರಣೆ ಆಗಿರೋದ್ರಿಂದಾಗಿ ಅಂದರೆ ಇವತ್ತಿನವರೆಗೂ ಕೂಡ ಕದನ ವಿರಾಮ ಇವತ್ತಿನವರೆಗೂ ಕೂಡ ಕದನ ವಿರಾಮ ಮುಗಿಯೋದ್ರಿಂದಾಗಿ ಮತ್ತೆ ಏನಾದರೂ ದಾಳಿಗಳಾಗುವಂಥ ಸಂಭಾವ್ಯ ದಾಳಿಗಳ ಬಗ್ಗೆ ಆತಂಕವೂ ಕೂಡ ಇಲ್ಲಿನ ಜನರಿಗಿದೆ. ಆ ಕಾರಣದಿಂದ ಜನ ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಗಡಿ ಭಾಗದ ಜನ ಅಂತೂ ಡಿಸ್ಟರ್ಬ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಕುರಿಗಳನ್ನು ಈಗ ಗದ್ದೆಗಳಲ್ಲೇ ತಮ್ಮ ಗದ್ದೆಗಳಲ್ಲಿ ಇಲ್ಲಿ ಮೇವು ಜಾಸ್ತಿ ಸಿಗೋದಿಲ್ಲ. ಕಾಡಿಗೆ ಹೋದರೆ ಅವುಗಳಿಗೆ ಸೊಪ್ಪು ಸಿಗುತ್ತೆ, ಸದೆ ಸಿಗುತ್ತೆ, ಅಥವಾ ಅವುಗಳಿಗೆ ಹೊಟ್ಟೆ ತುಂಬ ಹುಲ್ಲು ಎಲ್ಲವೂ ಕೂಡ ಸಿಗುತ್ತೆ ಆ ರೀತಿಯ ಪಹಾಡ್ಗಳಿಗೆ ಹೋದರೆ. ಆದರೆ ಪಹಾಡ್ಗಳಿಗೆ ಹೋಗೋದು ಇವತ್ತು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿನ ಕುರಿಗಾಹಿಗಳು ಇಲ್ಲೇ ತಮ್ಮ ಕುರಿಗಳನ್ನು ಮೇಯಿಸುವ ಮೂಲಕ ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಕುರಿಗಳು ಮತ್ತು ಅವರ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲೇ ಎಲ್ಲವೂ ಕೂಡ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ಪಾಕಿಸ್ತಾನ ಪದೇ ಪದೇ ಈ ರೀತಿ ಕಾಲು ಕೆರೆದುಕೊಂಡು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈಗಲೂ ಕೂಡ ಆ ಭಯ ಅಂತೂ ಇದೆ. ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಸೇನೆಯ ಸೂಚನೆಯ ಮೇರೆಗೆ ಈಗ ಯಾರೂ ಕೂಡ ತಮ್ಮ ಕುರಿಗಳನ್ನು ಅಥವಾ ಮೇಕೆಗಳನ್ನು ಕಾಡಿಗೆ ಕಳಿಸದೆ ಇಲ್ಲೇ
ನಾಡಿನಲ್ಲೇ ಅಂದರೆ ಕಾಡಿನ ಬಗ್ಗದಲ್ಲೇ ಇರುವಂಥ ಈ ಮೈದಾನಗಳಲ್ಲಿ ಅಥವಾ ಗದ್ದೆಗಳಲ್ಲಿ ಈಗ ಕುರಿಗಳನ್ನು ಮೇಯಿಸುವ ಮೂಲಕ ಸುರಕ್ಷತೆ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಇಲ್ಲಿದ್ದಾರೆ. ಸದ್ಯಕ್ಕೆ ಕುರಿಗಾಯಿಗಳನ್ನೆಲ್ಲ ತಾವು ನೋಡ್ತಾ ಇದ್ದೀರಿ ನೋಡಿ, ಎಲ್ಲೊಬ್ಬರು ನಿಂತ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಪ್ರತಿದಿನ ಹೋಗೋರು, ಆದರೆ ಇವತ್ತು ಇಲ್ಲೇ ಕುರಿಗಳನ್ನು ಮೇಯಿಸ್ತಾ ಅವರು ಕಾಲವನ್ನು ಕಳೀತಾ ಇರೋದು. ಅಂದರೆ ಇಲ್ಲೇ ಇದ್ದು ಎಲ್ಲವನ್ನು ಕೂಡ ಇಲ್ಲಿ ಮೇಯಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ಗಡಿ ಏರಿಯಾಗಳ ಸಂಪೂರ್ಣ ಚಿತ್ರಣವನ್ನು, ಇವತ್ತಿನ ಈ ಹೊತ್ತಿನ ಚಿತ್ರಣವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ ಕುಪ್ವಾರದಲ್ಲಿ. ನಮಸ್ಕಾರ.